ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಮಾಸ್ಟರ್ಸ್, ಇವತ್ತು ನಾನು ನಮ್ಮ ಮೆಡಿಟೇಷನ್ನ ಒಂದು ಕಥೆಯ ಮೂಲಕ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂನಿವರ್ಸ್ ಮೇಲೆ ಐ ಹೋಪ್ ನಿಮ್ಗೆಲ್ಲರಿಗೂ ಭರವಸೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದೆಯಾ ನಿಮ್ಮೆಲ್ಲರಿಗೂ ಯೂನಿವರ್ಸ್ ಮೇಲೆ ಭರವಸೆ ಇದೆ ಅಂತ ಹೇಳಿದ್ರೆ ಎಸ್ ಅಂತ ಟೈಪ್ ಮಾಡಿ. ಬೇಗ ಬೇಗ ಟೈಪ್ ಮಾಡಬೇಕು, ಯಾಕಂದರೆ ನಮ್ಮ ಹತ್ರ ತುಂಬ ಲಿಮಿಟೆಡ್ ಟೈಮ್ ಇರೋದ್ರಿಂದ. ಎಸ್, ಓಕೆ, ವೆರಿ ಗುಡ್. ರಾಣಿ ಮ್ಯಾಮ್, ಭರತ್ ಸರ್, ಸೂಪರ್. ಯಾ, ಓಕೆ. ಎಸ್, ಮಾಲಾಂಜಲಿ ಮ್ಯಾಮ್, ಗುಡ್. ಎಸ್, ಓಕೆ. ಹಿಮದ್ಯುತ್, ವೆರಿ ಗುಡ್. ಎಸ್ ಅಂತ ಟೈಪ್ ಮಾಡಿದ್ದೀರಾ. ಓಕೆ. ಓಲೇಕರ್, ಕಲ್ಯಾಣ್ ಓಲೇಕರ್, ಓಕೆ, ವೆರಿ ಗುಡ್. ಎಲ್ಲರಿಗೂ ಕೂಡ ಯೂನಿವರ್ಸ್ ಮೇಲೆ ಭರವಸೆ ಇದ್ದರೆ ನಮ್ಮ ಲೈಫಲ್ಲಿ ನಾವು ಹೇಗೆ ಚೇಂಜಸ್ನ ಕಾಣ್ಬೋದು ಅನ್ನೋದಕ್ಕೆ ಒಂದು ಸ್ಟೋರಿನ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನಂತೆ. ಅವನು ಯಾವಾಗಲೂ ಏನು ಮಾಡ್ತಿರ್ತಾನೆ, ಏನೇ ಆದ್ರೂ ಓಕೆ ಎಲ್ಲ ಯೂನಿವರ್ಸ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಜೀವನವನ್ನು ನಡೆಸ್ತಾ ಇರ್ತಾನೆ. ಅವನೇನು ಮಾಡ್ತಿರ್ತಾನೆ, ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಪ್ಲಸ್ ಅವನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿರಲ್ಲ. ಏನೇ ಯೋಚನೆಗಳು ಬಂದರೂ ಓಕೆ ಎಲ್ಲ ಯೂನಿವರ್ಸ್ ಇದೆ, ಯೂನಿವರ್ಸ್ ನೋಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಅದ್ರ ಮೂಲಕ ತನ್ನ ಕೆಲಸನ ಮಾಡ್ತಾ ಇರ್ತಾನೆ. ನಾವೆಲ್ಲ ಏನು ಮಾಡ್ತೀವಿ, ಇವಾಗ ಫಾರ್ ಎಕ್ಸಾಂಪಲ್ ನಾವು ತಿಂತಾ ಇರ್ತೀವಿ, ತಿನ್ನುವಾಗ ಅಲ್ಲಲ್ಲಿ ಏನಾದರೂ ಸಿಗಾಕೊಂಡ್ರೆ ಚೆನ್ನಾಗಿರೋ ಹಲ್ಲನ್ನೆಲ್ಲ ಬಿಟ್ಬಿಡ್ತೀವಿ. ಎಲ್ಲಿ ಸಿಗಾಕೊಂಡಿರುತ್ತೆ ಯಾವಾಗಲೂ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಹೌದಾ? ಮಾಡ್ತೀರಾ ನೀವು? ಹೌದು ಅಲ್ವಾ? ಚೆನ್ನಾಗಿರೋ ಹಲ್ಗಳನ್ನು ಬಿಡ್ತೀವಿ, ಎಲ್ಲೇನಾದರೂ ಒಂದು ಸ್ವಲ್ಪ ಏನಾದರೂ ಸಿಗಾಕೊಂಡಿರುತ್ತೆ ಅದ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ಲೈಫಲ್ಲಿ ಏನೇ ಒಂದು ಥಾಟ್ಸು ಅಥವಾ ಸಿಚುವೇಶನ್ನು ಚಾಲೆಂಜಸ್ಸು ಬಂದರೆ ಏನಾಗೋಗ್ತೀವಿ, ಫುಲ್ ಕುಗ್ಗೋಗ್ಬಿಡ್ತೀವಿ ಅಲ್ವಾ? ಸೊ ನಾವು ಆ ಥರ ಆಗದೆ ಈ ಒಂದು ವ್ಯಕ್ತಿ ಏನಿದ್ದಾನೆ ಅವನ ಥರ ಎಲ್ಲವನ್ನೂ ಓಕೆ ಯೂನಿವರ್ಸ್ ನೋಡ್ಕೊಳುತ್ತೆ, ಯೂನಿವರ್ಸ್ ಇಂದ ಎಲ್ಲ ನಡೆಯುತ್ತೆ ಅಂದ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಜೀವನ ಚೆನ್ನಾಗೇ ನಡೀತಾ ಇರುತ್ತೆ. ಅವನೇನು ಮಾಡ್ತಾನೆ, ಒಂದಿನ ಹೀಗೆ ಹೊಲದಲ್ಲಿ ತನ್ನ ಕೆಲಸನ ಮಾಡ್ತಾ ಇರುವಾಗ ಅವನಿಗೆ ಒಂದು ಮಡಿಕೆ ತುಂಬ ಫುಲ್ಲು ಏನು ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ತುಂಬಿಕೊಂಡಿರೋವಂಥ ಒಂದು ಮಡಿಕೆ ಕಾಣಿಸುತ್ತೆ. ಅವನೇನು ಮಾಡ್ತಾನೆ, ಅದನ್ನು ನೋಡ್ತಾನೆ. ಅದನ್ನು ನೋಡ್ಬಿಟ್ಟು ಯೂನಿವರ್ಸ್ ಇದು ನನಗೇನೆ ಆಗಿದ್ರೆ, ಇದರಲ್ಲಿ ನನ್ನ ಹೆಸರೇ ಬರ್ದಿದ್ರೆ ಇದನ್ನ ನನಗೆ ತಲುಪಿಸು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದು ಅವನ ಹೆಂಡತಿ ಹತ್ರ ಹೇಳ್ತಾನೆ, ಈ ಥರ ನಾನು ಕೆಲಸ ಮಾಡ್ತಾ ಇದ್ದೆ ಹೊಲದಲ್ಲಿ, ಅವಾಗ ಒಂದು ಮಡಿಕೆ ತುಂಬ ಚಿನ್ನ, ವಜ್ರ, ವೈಡೂರ್ಯಗಳೆಲ್ಲ ಇತ್ತು. ಆದರೆ ನಾನು ಅದು ಏನಾದರೂ ನಮ್ಮ ಪಾಲಿಗೆನೆ ಇದ್ದರೆ ನನಗೆ ತಲುಪಿಸು ಅಂತ ಹೇಳಿಬಿಟ್ಟು ಬಂದೆ ಅಂತ. ಯಾಕಂದರೆ ಅವನ ಹೆಂಡತಿ ಕೂಡ ಅವನ ಥರನೇ ಯೋಚನೆ ಮಾಡೋವಂಥವಳಾಗಿರೋದ್ರಿಂದ ಅವಳು ಹೇಳ್ತಾಳೆ, ಸರಿ ಆಯಿತು ಬಿಡಿ, ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾರೆ. ಇವರಿಬ್ರು ಮಾತಾಡೋದನ್ನ ಇವರ ಪಕ್ಕದ ಮನೆಯವರು ಕೇಳಿಸ್ಕೊಂಡ್ಬಿಡ್ತಾರೆ. ಓಕೆ, ಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ಬಿಟ್ಟು ಓಕೆ ಇವನು ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಅವನ ಹೊಲದಲ್ಲಿ ಬಿಟ್ಬಿಟ್ಟು ಮಂಗನ್ ಥರ ಬಂದಿದ್ದಾನಲ್ವಾ, ಇವನ್ಗೇನು ಹೇಳಬೇಕು, ಸಿಕ್ಕಿರೋದನ್ನ ಬಿಟ್ಬಿಟ್ಟು ಬಂದಿದ್ದಾನಲ್ಲ ಅಂತ ಹೇಳಿ ಅವರಿಬ್ರು ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಹೊಲಕ್ಕೆ ಹೋಗ್ತಾರೆ. ಆ ಹೊಲದಲ್ಲಿ ಹೋಗಿ ಆ ಮಡಿಕೆ ಹತ್ರ ಹೋಗಿ ನೋಡ್ತಾರೆ, ಅದ್ರ ತುಂಬ ಚೇಳು, ಹಾವು ತುಂಬಿಕೊಂಡಿರುತ್ತೆ. ಅದನ್ನು ನೋಡಿ ಅವರಿಗೆ ಭಯ ಆಗುತ್ತೆ ಪಕ್ಕದ ಮನೆಯವರಿಗೆ. ಅವ್ರೇನು ಮಾಡ್ತಾರೆ, ನಮಗೆ ಬೇಕನ್ನೋಂತಾನೆ ಇವನು ಈ ಥರ ಹೇಳಿದಾನೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಬಂದು ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆ ಮಡಿಕೆನ ತಗೊಂಬಂದು ಆ ವ್ಯಕ್ತಿ ಏನು ವಜ್ರ ವೈಡೂರ್ಯ ನೋಡಿ ಯೂನಿವರ್ಸ್ನ ಯಾವಾಗಲೂ ನಂಬ್ತಿದ್ನಲ್ಲ ಅವನ ಮನೆಯ ಮುಂದೆ ತಂದು ಇಡ್ತಾರೆ. ಸೊ ಅವಾಗ ಇವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಇಟ್ಟು ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಇವರು ಎಂದಿನಂತೆ ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಅವ್ರ ಮನೆ ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ವಜ್ರ ವೈಡೂರ್ಯದಿಂದ ತುಂಬಿರೋ ಚಿನ್ನ, ವಜ್ರ ವೈಡೂರ್ಯದಿಂದ ತುಂಬಿರೋ ಆ ಮಡಿಕೆ ಅವ್ರಿಗೆ ಕಾಣಿಸುತ್ತೆ. ಸೊ ಅವ್ರಿಗೆ ಅವಾಗ ಖುಷಿ ಆಗುತ್ತೆ, ಓಕೆ ಇದರಲ್ಲಿ ನನ್ನ ಹೆಸರೇ ಇದೆ, ಅದಕ್ಕೆ ಯೂನಿವರ್ಸ್ ನನಗೆ ತಲುಪಿಸಿದೆ ಅಂತ ಹೇಳ್ಬಿಟ್ಟು.
ಸೊ ಫ್ರೆಂಡ್ಸ್, ನಾವು ಯೂನಿವರ್ಸ್ ಮೇಲೆ ಭಾರ ಹಾಕಿ, ಯೂನಿವರ್ಸ್ ಮೇಲೆ ಭರವಸೆಯನ್ನು ಇಟ್ಟು, ಯೂನಿವರ್ಸ್ ಅಥವಾ ಯಾವುದಾದ್ರೂ ನಿಮ್ಮ ನಂಬಿಕೆ ಇರುವ ದೇವರನ್ನ ನಂಬಿ ನಾವು ನಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಯಾವುದೇ ಯೋಚನೆಗಳಿಲ್ಲದೆ, ಚಿಂತೆಗಳಿಲ್ಲದೆ, ನಮಗೆ ಯೂನಿವರ್ಸ್ ಎಲ್ಲವನ್ನ ಕೊಡ್ತಾ ಹೋಗುತ್ತೆ ಅನ್ನೋದಕ್ಕೆ ಈ ಕಥೆನ ನಾನು ನಿಮಗೆ ಹೇಳಿದೆ. ಓಕೆ, ಸೊ ಈಗ ನಾವೆಲ್ಲರೂ ಮೆಡಿಟೇಷನ್ಗೆ ಕುತ್ಕೊಳ್ಳೋಣ. ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ. ಮೇಡಮ್, ಎಕ್ಸ್ಕ್ಯೂಸ್ ಮೀ. ಎಸ್ ಮ್ಯಾಮ್. ನನಗೆ ಅದು ಆಕ್ಸಿಡೆಂಟ್ ಆಗಿ ಸರ್ಜರಿ ಆಗಿದೆ ಮ್ಯಾಮ್. ಕಾಲು ಕ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಬೆಡ್ ಮೇಲೆ ಕೂರ್ತೀನಿ. ಕುತ್ಕೊಳ್ಳಿ ಮ್ಯಾಮ್, ಪರವಾಗಿಲ್ಲ. ಚೇರ್ ಮೇಲೆ ಬೇಕಾದ್ರೆ ನೀವು ಕುತ್ಕೋಬಹುದು. ಚೇರ್ ಮೇಲೆ ನೆಲಕ್ಕೆ ಕಾಲು ತಾಗ್ಬೋದಾ ಮೇಡಮ್? ಚೇರ್ ಮೇಲೆ ಕುತ್ಕೋಬಹುದು. ಕಾಲು ಆಗ ನೆಲಕ್ಕೆ ತಾಗ್ಬೋದಾ? ಹಾ, ತಾಗ್ಬೋದು, ಪರವಾಗಿಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಓಕೆ ಮ್ಯಾಮ್. ನಿಮ್ಮ ಎರಡೂ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ಪ್ ಮಾಡಿ, ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಫ್ರೆಂಡ್ಸ್. ನಿಧಾನವಾಗಿ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತಿದೆ ಅಂತ ಫೀಲ್ ಮಾಡಿ. ಇನ್ನೊಂದು ಬಾರಿ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಫೀಲ್ ಮಾಡಿ. ಇನ್ನೊಂದು ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೆ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ. ನಿಮ್ಮ ಪ್ರತಿಯೊಂದು ಉಸಿರನ್ನು ಗಮನಿಸಿ. ಹೇಗೆ ನೀವು ಬ್ರೀತ್ ಮಾಡ್ತಿದ್ದೀರಾ? ಫಾಸ್ಟ್ ಆಗಿ ಬ್ರೀತ್ ಮಾಡ್ತಿದ್ದೀರಾ ಇಲ್ಲ ತುಂಬಾ ಸ್ಲೋ ಆಗಿ ಬ್ರೀತ್ ಮಾಡ್ತಿದ್ದೀರಾ? ಇಲ್ಲ ಶಾಲೋ ಆಗಿ ಬ್ರೀತ್ ಮಾಡ್ತಿದ್ದೀರಾ? ಅಂದರೆ ಫಾಸ್ಟು ಇಲ್ಲ, ಸ್ಲೋನೂ ಅಲ್ಲ. ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿ. ಇನ್ನು ಡೀಪ್ ಆಗಿ ನಿಮ್ಮ ಉಸಿರನ್ನೇ ಗಮನಿಸಿ ಫ್ರೆಂಡ್ಸ್. ನಿಮ್ಮ ಯಾವ ಒಂದು ಉಸಿರು ಕೂಡ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಮೂಗಿನೊಳಗೆ ಹೋಗಬಾರ್ದು. ಅಷ್ಟು ಜಾಗರೂಕರಾಗಿ ನಿಮ್ಮ ಉಸಿರನ್ನೇ ಗಮನಿಸಿ. ನಾವು ಯಾವಾಗ ಎಲ್ಲವನ್ನು
ಓವರ್ಕಮ್ ಮಾಡ್ತೀವಿ, ಆವಾಗ ನಾವು ಒಂದು ಶಕ್ತಿಯುತವಾದ ವ್ಯಕ್ತಿಯಾಗಿ ತಯಾರಾಗ್ತೀವಿ. ಸೊ ಅದಕ್ಕೆ ಹೇಳ್ತಾರೆ ಓವರ್ಕಮ್ ಆ್ಯಂಡ್ ಓವರ್ಕಮ್ ದೆನ್ ಯು ಬಿಕಮ್ ಅಂತ. ಸೊ ಪ್ರತಿಯೊಂದು ಬಾರಿ ನಮ್ಮಲ್ಲಿ ಏನೇ ಎಮೋಷನ್ಸ್ ಬರಲಿ ಅದನ್ನೆಲ್ಲ ರಿಲೀಸ್ ಮಾಡಿ ಒಂದು ಪಾಸಿಟಿವ್ ಎಮೋಷನ್ಸ್ನ ತುಂಬಿಕೊಳ್ಳಿ. ನೋಡಿ, ಅಬ್ಸರ್ವ್ ಮಾಡಿ ನಿಮ್ಮ ಒಳ ಹೋಗುವ ಉಸಿರು ಎಲ್ಲಿಯವರೆಗೂ ತಲುಪ್ತಾ ಇದೆ ಅಂತ. ಹಾಗೆ ನಮ್ಮಲ್ಲಿರೋ ಅಜ್ಞಾನ, ಅಂಧಕಾರ, ರಾಂಗ್ ಬಿಲೀಫ್, ಬೇಡವಾದ ನಂಬಿಕೆಗಳು ಎಲ್ಲವೂ ಕೂಡ ನಮ್ಮ ಉಸಿರಿನ ಮೂಲಕ ಆಚೆ ಬರ್ತಾ ಇದೆ. ಫೀಲ್ ಮಾಡಿ, ನನ್ನ ಉಸಿರಿನ ಮೂಲಕ ಜ್ಞಾನವನ್ನ ನನ್ನ ದೇಹಕ್ಕೆ, ನನ್ನ ಬುದ್ಧಿಗೆ, ಮೆದುಳಿಗೆ ಕೊಡ್ತಾ ಇದ್ದೀನಿ ಅಂತ. ಹಾಗೆ ಉಸಿರನ್ನ ಬಿಡ್ತಾ ನನ್ನಲ್ಲಿರೋ ಅಜ್ಞಾನವನ್ನ ನಾನು ಆಚೆ ಹಾಕ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಉಸಿರನ್ನ ತಗೋತಾ ನನ್ನ ದೇಹಕ್ಕೆ ಜ್ಞಾನದ ಮತ್ತು ಧ್ಯಾನದ ಕಾಂತಿಯನ್ನ ಕೊಡ್ತಿದ್ದೀನಿ. ಹಾಗೆ ನನ್ನ ದೇಹದಲ್ಲಿ ಅಡಗಿರೋ ಅಂಧಕಾರವನ್ನ ನನ್ನಿಂದ ಆಚೆ ಆಗ್ತಾ ಇದ್ದೀನಿ ಅಂತ ಫೀಲ್ ಮಾಡಿ. ಮತ್ತೆ ಉಸಿರನ್ನ ತಗೊಳ್ತಾ ನಾನು ಸಾಕ್ಷಿಭೂತವಾದ ಸತ್ಯದ ನಂಬಿಕೆಯನ್ನ ನನ್ನಲ್ಲಿ ತುಂಬ್ತಾ ಇದ್ದೀನಿ. ಫೀಲ್ ಮಾಡಿ. ಹಾಗೆ ಉಸಿರನ್ನ ಆಚೆ ಹಾಕ್ತಾ ನನ್ನಲ್ಲಿರೋ ಭ್ರಮೆಗಳನ್ನೆಲ್ಲ ಆಚೆ ಕಳಿಸ್ತಾ ಇದ್ದೀನಿ. ಮುಖದಲ್ಲಿ ನಗುವಿರಲಿ ಫ್ರೆಂಡ್ಸ್. ನಾವು ಎಷ್ಟು ನಗ್ತಾ ಮೆಡಿಟೇಷನ್ ಮಾಡ್ತೀವಿ ಅಷ್ಟು ಬೇಗ ಥಾಟ್ಲೆಸ್ ಸ್ಟೇಜ್ಗೆ ತಲುಪ್ಬೋದು. ನಾವು ಯಾವಾಗ ಥಾಟ್ಲೆಸ್ ಸ್ಟೇಜ್ ತಲುಪ್ತೀವಿ ಆಗ ಈ ಯೂನಿವರ್ಸಿಂದ ಅಥವಾ ವಿಶ್ವದಿಂದ ನಾವು ವಿಶ್ವ ಪ್ರಾಣ ಶಕ್ತಿಯನ್ನ ನಮ್ಮ ದೇಹಕ್ಕೆ ತಲುಪಿಸ್ಬೋದು. ಅಂದರೆ ನಮ್ಮ ಸಹಸ್ರಾರ ಚಕ್ರದಿಂದ ಅದು ಹರಿದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಅಣು ಕಣಗಳಿಗೆ ತಲುಪಿ ಎನರ್ಜಿನ ಫಿಲ್ ಮಾಡುತ್ತೆ. ಸೊ
ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಯಾವುದೇ ಆಲೋಚನೆಗಳು ಬೇಡ. ಆಲೋಚನೆ ಬಂದ್ರೆ ಮತ್ತೆ ಉಸಿರನ್ನೇ ಗಮನಿಸಿ. ಅಬ್ಸರ್ವ್ ಮಾಡಿ ನಿಮ್ಮ ದೇಹ ವಿಶ್ವ ಪ್ರಾಣ ಶಕ್ತಿಯನ್ನ ರಿಸೀವ್ ಮಾಡ್ತಾ ಇದೆ. ಈಗ ನಿಮ್ಮ ದೇಹದಲ್ಲಿ ಯಾವುದಾದರೂ ನೋವು, ಕಾಯಿಲೆ ಅಥವಾ ಬೇಡವಾದ ಆಲೋಚನೆಗಳು ಪುನಃ ಪುನಃ ಬರ್ತಾ ಇದ್ರೆ ಅದೆಲ್ಲ ಕೂಡ ಶುದ್ಧೀಕರಣಗೊಳ್ತಾ ಇದೆ ಅಂತ ಫೀಲ್ ಮಾಡಿ ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆ ಅದನ್ನ ಗಮನಿಸಿ. ಆ ದೇಹದ ಭಾಗವನ್ನ ಗಮನಿಸಿ. ಯಾಕಂದ್ರೆ ಹೇಳ್ತಾರೆ, ವೇರ್ ಯುವರ್ ಎನರ್ಜಿ ಗೋಸ್, ವೇರ್ ಯುವರ್ ಅಟೆನ್ಷನ್ ಗೋಸ್, ಯುವರ್ ಎನರ್ಜಿ ಫ್ಲೋಸ್ ಅಂತ. ಈಗ ನಿಮ್ಮ ಬೆನ್ನಲ್ಲಿ ಏನಾದರೂ ನೋವಿದ್ರೆ ನಿಮ್ಮ ಬೆನ್ನನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಅಲ್ಲಿರೋ ನೋವನ್ನೆಲ್ಲ ನನ್ನ ಉಸಿರಿನ ಮೂಲಕ ಆಚೆ ಹಾಕ್ತಿದ್ದೀನಿ ಅಂತ ಫೀಲ್ ಆಗಿ ಹಾಗೇ ಉಸಿರನ್ನ ತಗೋತಾ ನಿಮ್ಮ ಪೇನ್ ಇರೋ ಪಾರ್ಟ್ನ ಫೀಲ್ ಮಾಡ್ತಾ ಅಲ್ಲಿಗೆ ಎನರ್ಜಿನ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಬೇಡವಾದ ಆಲೋಚನೆಗಳು ಬರ್ತಾ ಇದ್ರೆ ಅದೆಲ್ಲವನ್ನು ನನ್ನಿಂದ ಈಗಾಗಲೇ ರಿಲೀಸ್ ಮಾಡಿದ್ದೀನಿ, ರಿಲೀಸ್ ಮಾಡಿದ್ದೀನಿ, ರಿಲೀಸ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿ. ಹಾಗೆ ನಮ್ಮ ಉಸಿರಿಂದ ಆಚೆ ಬರ್ತಿರೋ ಪ್ರತಿಯೊಂದು ಬ್ಲಾಕೇಜಸ್ಸು ಕಾಂತಿಯಾಗಿ ಧ್ಯಾನ ಮಾಡಿ ಜ್ಞಾನವನ್ನ ಹೊಂದಿ ನಮ್ಮ ಬಾಡಿಯಿಂದ ಹಾಗೆ ನಮ್ಮ ಮನೆಯಿಂದ ಆಚೆ ಹೋಗಿ ಯೂನಿವರ್ಸ್ನಲ್ಲಿ ಬೆರೆತು ಹೋಗ್ತಾ ಇದೆ ಅಂತ ಫೀಲ್ ಮಾಡಿ ಫ್ರೆಂಡ್ಸ್. Observe your breath. ನಮ್ಮಲ್ಲಿ ಚೈತನ್ಯವನ್ನ ತುಂಬೋದಕ್ಕೆ ನಮ್ಮ ಎಲ್ಲ ಗುರುಗಳನ್ನ
ಹಾಗೆ ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ವಸುಂಧರ ಮಾತೆಯನ್ನ, ಸೀತಾ ಮಾತೆಯನ್ನ, ಸಪ್ತ ಋಷಿಗಳನ್ನ, ಹಾಗೆ ಋಷಿ ಪತ್ನಿಯರನ್ನ, ನಮ್ಮ ಈ ಧ್ಯಾನಕ್ಕೆ ಕರೆಯೋಣ ಫ್ರೆಂಡ್ಸ್, ಆಹ್ವಾನಿಸೋಣ. ಅವರೆಲ್ಲರ ಚೈತನ್ಯದ ಶಕ್ತಿ ನಮ್ಮ ಚೈತನ್ಯದ ಶಕ್ತಿಯೊಂದಿಗೆ ಒಂದಾಗಿ ನಮ್ಮ ಈ ಧ್ಯಾನ ಇನ್ನಷ್ಟು ಎನರ್ಜಿಯಿಂದ ತುಂಬಿ ಹೋಗಿದೆ. ಹಾಗೆ ಹೇಳ್ಕೊಳ್ಳಿ, ನನ್ನ ತಲೆಯ ಮೇಲೆ ಒಂದು ಸಾಲ್ಟ್ ಪಿರಮಿಡ್ ಶಾಶ್ವತವಾಗಿ ನಿರ್ಮಾಣಗೊಳ್ಳಲಿ. ಅದು ನಿರ್ಮಾಣಗೊಂಡು ನನ್ನ ಮನಸ್ಸನ್ನ ಶುದ್ಧಿಗೊಳಿಸಲಿ. ಹಾಗೆ ನನ್ನ ದೇಹದಲ್ಲಿರುವ ಕಾಯಿಲೆ ಯಾವುದಾದ್ರೂ ಆಗಿರ್ಬೋದು, BP, ಶುಗರು, ಮೈಗ್ರೇನು, ತಲೆನೋವು, ಕಾಲು ನೋವು, ಮಂಡಿ ನೋವು, ಯಾವುದೇ ತರಹದ ನೋವುಗಳು, ಕಾಯಿಲೆಗಳು ಎಲ್ಲವೂ ಕೂಡ ಆ ಸಾಲ್ಟ್ ಪಿರಮಿಡ್ ಎನರ್ಜಿಯಿಂದ ಎಲ್ಲ ಹೀಲ್ ಆಗ್ತಾ ಇದೆ. ಫೀಲ್ ಮಾಡಿ. ಹಾಗೆ ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಆ ಮಾಸ್ಟರ್ಸ್ನ ಕೇಳ್ಕೊಳ್ಳಿ. ನಿಮ್ಮಲ್ಲಿ ನೀವೇನು ಬೇಕು ಅಂತಿದ್ದೀರ ಅದನ್ನ. ಮುಖದಲ್ಲಿ ನಗು ಇರಲಿ ಫ್ರೆಂಡ್ಸ್. ಈ ಆನಂದಮಯವಾದ ಕ್ಷಣವನ್ನ ಖುಷಿಯಿಂದ, ಸಂತೋಷದಿಂದ ಅಬ್ಸರ್ವ್ ಮಾಡಿ. ನಿದ್ದೆಗೆ ಜಾರಬೇಡಿ, ಅವೇರ್ನೆಸ್ ಅಲ್ಲಿರಿ. ನಿಮ್ಮ ಉಸಿರಿನೊಂದಿಗೆ ಉಸಿರಾಗಿರಿ ಫ್ರೆಂಡ್ಸ್. This is the one life.
ಗಿವನ್ ಬೈ ದ ಗಾಡ್ ಗಿಫ್ಟ್ ಇದು ನಮಗೆ. ಈ ಲೈಫ್ನ ಅಂದರೆ ಈ ನಮ್ಮ ಜೀವನವನ್ನು ಖುಷಿಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಪ್ರತಿ ಕ್ಷಣ ಪ್ರತಿ ದಿನ ಎಂಜಾಯ್ ಮಾಡ್ತಾ ಕಳೆಯೋಣ. ಹಾಗೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ಕರೀರಿ. ಅವರು ಯಾವಾಗಲೂ ಕಾಯ್ತಾ ಇರ್ತಾರೆ ನಮಗೆ ಸಹಾಯ ಮಾಡೋದಕ್ಕೆ. ನಮಗೆ ಗೈಡೆನ್ಸ್ನ ನೀಡೋದಕ್ಕೆ. ಸೊ ನಿಮಗೆ ಏನು ಯಾವ ತರಹದ ಸಹಾಯ ಬೇಕೋ ಅವ್ರ ಹತ್ರ ಕೇಳಿ. ಈಗ ನಮ್ಮ ಜೊತೆ ಧ್ಯಾನ ಮಾಡಲು ಆಹ್ವಾನಿಸಿದ್ದ ಎಲ್ಲ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಮೆಡಿಟೇಷನ್ನ ತುಂಬ ಎನರ್ಜೆಟಿಕ್ ಆಗಿ ಮಾಡೋದಕ್ಕೆ ಕಾರಣರಾದ ನೀವೆಲ್ಲರಿಗೂ ನನ್ನ ಧನ್ಯವಾದವನ್ನು ತಿಳಿಸ್ತಾ ಸಹಜವಾದ ಸ್ಥಿತಿಯನ್ನು ತಲುಪಿ ಫ್ರೆಂಡ್ಸ್. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಎಸ್. ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀರಾ? ಹಾಗೆ ನಮ್ಮ ಈ ಧ್ಯಾನಕ್ಕೆ ಒಂದು ಕ್ಲ್ಯಾಪ್ ಮಾಡೋಣ. ಪ್ಲಸ್ ನಮ್ಮ ಕೈಯಲ್ಲಿ ಆ ಎನರ್ಜಿ ಇರುತ್ತೆ, ಆ ಎನರ್ಜಿನ ನಿಮ್ಮ ಫೇಸ್ ಫುಲ್ಲು ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಿಂದ ನಮ್ಮ ಫೇಸ್ ಫುಲ್ ಬ್ರೈಟ್ ಆಗುತ್ತೆ. ಎಸ್, ಯಾರಾದರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಮೇಡಮ್, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು, ಚೆನ್ನಾಗಿ ಹೀಲಿಂಗ್ ಆಯ್ತು. ನೀವು ಹೇಳಿದ ಮಾರ್ಗದಲ್ಲಿ ಹೋದ್ವಿ, ಓಕೆ, ಎಲ್ಲ ಹೊಟ್ಟೋಗ್ಬಿಟ್ಟಿದ್ವಿ. ವೆರಿ ಗುಡ್ ಮ್ಯಾಮ್. ಮ್ಯಾಮ್ ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಂದು ವಿಡಿಯೋ ಆಗ್ತಾ ಇಲ್ಲ ಮೇಡಮ್, ಅದು ನಿಮ್ದೆ ಆಫ್ ಆಗಿದೆಯಾ ಈಗ ಗೊತ್ತಿಲ್ಲ, ಬೇರೆದೆಲ್ಲ ಆಗುತ್ತೆ, ಓಕೆ, ನಿಮ್ದು ಇನ್ನೊಂದು ಎರಡು ಆಗೋದೇ ಇಲ್ಲ. ಹೌದಾ? ಅದೇನೋ ಒಳಗಡೆ ನಿಮ್ದ್ರಲ್ಲಿ ಏನೋ ಮಿಸ್ಟೇಕ್ ಇದೆ, ನಮ್ ಸೊಸೆ ಎಲ್ಲ ನೋಡಿದ್ಲು, ಹಾಂ ಹಾಂ, ನಿಮ್ದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆಯಲ್ಲ ನೋಡಿ ಅಂತ ಹೇಳಿದ್ಲು. ಓಕೆ ಓಕೆ, ಮಗ ಎಲ್ಲ ಚೆಕ್ ಮಾಡಿ ನೋಡಿದ್ರು. ಸರಿ ಬಿಡಿ ಮ್ಯಾಮ್. ಓಕೆ ಮ್ಯಾಮ್, ಆಯಿತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಮತ್ತೆ ಯಾರಾದರೂ? ನಿಮ್ಮ ಏನಾದರೂ ಡೌಟ್ ಇದ್ರೆ, ಕ್ವಶನ್ಸ್ ಇದ್ರೂ ಕೂಡ ನೀವು ಕೇಳ್ಬೋದು. ಮ್ಯಾಮ್ ಚೆನ್ನಾಗಿತ್ತು, ನನಗೂ ಕೂಡ ಎಕ್ಸ್ಪೀರಿಯನ್ಸ್. ನಾನು ನಿದ್ದೆಗೆ ಜಾರ್ಬಿಟ್ಟಿದ್ದೆ ಮ್ಯಾಮ್. ಆಕ್ಚುಲಿ ನೀವು ಹೇಳಿದ್ರಲ್ಲ ಅವೇರ್ನೆಸ್ ನಿದ್ದೆಗೆ ಜಾರ್ಬೇಡಿ ಅಂದಾಗ ನಾನು ಅವೇರ್ನೆಸ್ ಬಂದೆ ಮತ್ತೆ ಕೂಡ. ಬಟ್ ನೀವ್ ಹೇಳ್ತಿರೋದೆಲ್ಲ ನನಗೆ ಕೇಳ್ತಿತ್ತು, ನೀವು ಕೊನೆಯವರೆಗೂ ಹೇಳ್ತಿರೋದೆಲ್ಲ ನನಗೆ ಕೇಳ್ತಿತ್ತು. ಬಟ್ ನಾನು
ಇನ್ನೊಂದು ನಿದ್ದೆ ಸ್ಟೇಜ್ ಅಲ್ಲೇ ಇದ್ದೆ ಮ್ಯಾಮ್. ಗುಡ್. ಓಕೆ ಮ್ಯಾಮ್. ಚೆನ್ನಾಗಿತ್ತು, ಫ್ರೆಶ್ ಆಯ್ತು, ಫ್ರೆಶ್ ಫೀಲ್ ಆಯ್ತು ಮ್ಯಾಮ್. ಎಸ್. ಇಲ್ಲ ನಾವೇನು ನಿದ್ದೆ ಜರಿದಿಲ್ಲ, ಚೆನ್ನಾಗಿ ಫೀಲಿಂಗ್ ಮಾಡ್ಕೊಳ್ತಾ ಇದ್ವಿ. ನಾನು ತುಂಬಾ ಚೆನ್ನಾಗಿ ಫೀಲ್ ಮಾಡ್ಕೊಂಡೆ. ಹೌದಾ? ಓಕೆ ಓಕೆ. ನೈಸ್ ನೈಸ್ ಎಕ್ಸ್ಪೀರಿಯನ್ಸ್ ಮಾಲಾಂಜಲಿ ಮ್ಯಾಮ್, ಶಾಂತಾ ಮ್ಯಾಮ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಯಾರಾದರೂ ಏನಾದರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಎಷ್ಟು ಜನ ಬಂದಿದ್ದಾರೆ ಮೇಡಮ್? ಏನು ಮ್ಯಾಮ್? ಎಷ್ಟು ಜನ ಇದ್ದಾರೆ? ಯಾರು ಮಾತಾಡ್ತಾ ಇದ್ದಾರ? ಎಷ್ಟು ಜನ ಇದ್ದಾರೆ? 7 ಮೆಂಬರ್ಸ್ ಇದ್ದಾರೆ. ಕೆಲವ್ರಿಗೆ ಮುಜುಗರ, ಮಾತಾಡಲ್ಲ. ಕೆಲವ್ರು ಮಾತಾಡ್ತಾರೆ. ಮಾತಾಡಿ ಭಾರತಿ ಮ್ಯಾಮ್. ಏನಾದರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಮ್ಯಾಮ್ ನನಗೊಂದು ಡೌಟ್ ಇತ್ತು ಮ್ಯಾಮ್. ಹಾಂ, ಹೇಳಿ ಮ್ಯಾಮ್. ನನ್ಗೆ ಗಂಟ್ಲಲ್ಲಿ ತುಂಬಾ ಬರ್ನಿಂಗ್ ಮ್ಯಾಮ್, ಅಂದ್ರೆ ಗ್ಯಾಸ್ಟ್ರಿಕ್ ತರ ತುಂಬಾ ಏನು ತಿನ್ನಕ್ ಆಗ್ತಿಲ್ಲ, ತುಂಬಾ ಉರಿ 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 ಉರಿ. ಸೊ ಓಕೆ ಇದು ಯಾವ ಒಂದು ಇದಕ್ಕೆ ಬರುತ್ತೆ ಮ್ಯಾಮ್, ಯಾವ ಪ್ರಾಬ್ಲಮ್ ಇಂದ ಬರುತ್ತೆ? ಮ್ಯಾಮ್, ಗಂಟಲಿನ ಪ್ರಾಬ್ಲಮ್ಮು ನಾವು ತುಂಬ ವಿಚಾರಗಳನ್ನು ಕೆಲವ್ರಿಗೆ ಹೇಳಬೇಕು ಅಂತ ಇಟ್ಕೊಂಡಿರ್ತೀವಿ. ಬಟ್ ಹೇಳೋಕ್ಕಾಗದೆ ಹಾಗೆ ತಡೆದು ತುಂಬ ಕಂಟ್ರೋಲ್ ಮಾಡಿದಾಗ ನಮಗೆ ಆ ಪ್ರಾಬ್ಲಮ್ ಬರುತ್ತೆ. ಸೊ ನೀವು ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಂದರೆ ಜಗಳ ಆಡೋ ಥರ, ಬೈಯೋ ಥರನೇ ಹೇಳಬೇಕು ಅಂತ ಏನೂ ಇಲ್ಲ. ಅವ್ರ ಜೊತೆ ಕೂತ್ಕೊಂಡು ಏನಾದರೂ ಇದ್ದರೆ ಬಗೆಹರಿಸ್ಕೊಳ್ಳಿ. ಆವಾಗ ಈ ಪ್ರಾಬ್ಲಮಿಂದ ನೀವು ಆಚೆ ಬರ್ಬೋದು. ಯಾರ ಹತ್ರ ಆದ್ರೂ ಏನಾದರೂ ಹೇಳಕ್ಕಿದ್ಯಾ ಮಾಲಾಂಜಲಿ ಮ್ಯಾಮ್? ಯಾ ಮ್ಯಾಮ್, ಯಾ ಮ್ಯಾಮ್. ಓಕೆ ಓಕೆ. ಅಫ್ಕೋರ್ಸ್ ಅದನ್ನ ತುಂಬಾ ಹೇಳೋದಿದೆ ಮ್ಯಾಮ್. ಅದನ್ನ ಒಳ್ಳೆ ರೀತಿನಲ್ಲೇ ಹೇಳಿ ಮ್ಯಾಮ್, ಒಳ್ಳೆ ರೀತಿನಲ್ಲೇ ಹೇಳಿ. ಅಕಸ್ಮಾತ್ ನಿಮಗೆ ಅವ್ರಿಗೆ ಹೇಳಕ್ ಆಗ್ತಿಲ್ಲ ಅಂದರೆ ಮೆಡಿಟೇಷನಲ್ಲಿ ಕುತ್ಕೊಳ್ಳಿ. ಕುತ್ಕೊಂಡ್ಬಿಟ್ಟು ಅವರ ಸೋಲ್ನ ಇನ್ವೈಟ್ ಮಾಡಿ. ನನ್ನಿಂದ ನಿಮ್ಗೇನಾದರೂ ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಂತೆಲ್ಲ ಹೇಳಿ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ಮನಪೂರ್ವಕವಾಗಿ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ. ಅದಾದಮೇಲೆ ನೀವು ಅವ್ರಿಗೆ ಏನೇನೆಲ್ಲ ಹೇಳಬೇಕು ಅಂತ ಇದ್ದೀರಾ ಮೆಡಿಟೇಷನಲ್ಲಿ ಕುತ್ಕೊಂಡೇ ನೀವು ಅದನ್ನು ಹೇಳಿ. ಸೊ ಈ ರೀತಿ ಮಾಡೋದ್ರಿಂದ ಕೂಡ ತುಂಬ ಚೇಂಜಸ್ನ ಕಾಣ್ಬೋದು. ನನಗೂ ಇದು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಒಬ್ರು ನನ್ನ ಮಗಳು ಮುಖ ನೋಡಿದ್ರೇನೆ ಒಂಥರ ಮುಖ ತಿರುಗಿಸ್ಕೊಂಡು ಹೋಗೋದು, ಯಾಕಪ್ಪ ಇವ್ರ ಜೊತೆ ಮಾತಾಡಬೇಕು ಅನ್ನೋದೆಲ್ಲ ಮಾಡೋರು. ಬಟ್ ನಾನು ಅವ್ರಿಗೇನು ಹರ್ಟ್ ಮಾಡ್ತಿರ್ಲಿಲ್ಲ, ನನ್ನಿಂದ ಅವ್ರಿಗೇನು ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಆ ಥರ ರಿಯಾಕ್ಟ್ ಮಾಡ್ತಾ ಇದ್ರು. ಒಂದಿನ ನಾನು ಮೆಡಿಟೇಷನಲ್ಲಿ ಕುತ್ಕೊಂಡು ಅವ್ರ ಸೋಲ್ನ ಇನ್ವೈಟ್ ಮಾಡಿ, ನನ್ನಿಂದ ನಿಮ್ಗೇನಾದರೂ ಬೇಜಾರಾಗ್ತಿದ್ರೆ, ನೋವಾಗ್ತಿದ್ರೆ ಐ ಆಮ್ ರಿಯಲಿ ಸಾರಿ, ನಿಮ್ಮನ್ನು ನಾನು ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸಿ ಅಂತ ಎಲ್ಲ ಕೇಳಿದ್ಮೇಲೆ ಅದ್ರ ನೆಕ್ಸ್ಟ್ ದಿನನೇ ನನಗೆ ಚೇಂಜಸ್ ಕಾಣಿಸಿದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ನಾವು ಹೇಗೆ ಮಾಡೋದು ಮೇಡಮ್? ಅವ್ರನ್ನ ಕರಿಬೇಕು ಅಂತಂದ್ರೆ ಹೇಗೆ? ಮುಖ ಮಾತ್ರ ನೋಡ್ಕೋಬೇಕು, ಅವರನ್ನ ವಿಜುವಲೈಸ್ ಮಾಡಿ, ಅನ್ಕೋಬೇಕು. ಅವರನ್ನ ವಿಜುವಲೈಸ್ ಮಾಡಿ ಮ್ಯಾಮ್. ಮತ್ತೆ ಅವರ ಸೌಲ್ನ ಇನ್ವೈಟ್ ಮಾಡಬೇಕು, ನೀವು ಅವರ ಆತ್ಮವನ್ನ ಇನ್ವೈಟ್ ಮಾಡಬೇಕು. ಓಹೋ, ಸರಿ ಸರಿ. ಆ ವ್ಯಕ್ತಿಯನ್ನ ಇನ್ವೈಟ್ ಮಾಡಿ ಹೇಳಿ. ಓ ಸರಿ. ಅದು ಈಗ ಒಂದು 2 ತಿಂಗಳಿಂದ ಡೈಲಿ ಬರ್ತಾಳೆ ಮಕ್ಕಳು. ಈಗ ಒಂದು 2 ಮಂತ್ಸಿಂದ ಈಗ 1 ತಿಂಗಳಿಂದಾನು ಮುಖ ನೋಡಿದ್ರೆ ಮಾತಾಡಲ್ಲ, ಒಂಥರ ಕೋಪ ಮಾಡ್ಕೊಂಡೇ ಇರ್ತಾಳೆ. ಯಾವಾಗ್ಲೂ ಬೆಳಗ್ಗೆ ಮಧ್ಯಾಹ್ನ ಬರ್ತಾಳೆ, ಸಂಜೆ ಬರ್ತಾಳೆ, ಅಲ್ಲಿಂದ ಬರ್ತಾಳೆ, ಕೊಡಗುಂಟೆಯಿಂದ ಇಲ್ಲಿ ಬರ್ತಾಳೆ ವಿಜಯನಗರಕ್ಕೆ. ತುಂಬಾ ಯಾವಾಗಲೂ ಕೋಪದಲ್ಲೇ ಇರ್ತಾಳೆ. ನಾನು ಎಷ್ಟು ನಾನು ಮುಂಚೆ ರೇಗ್ತಾ ಇದ್ದೆ, ಇವಾಗ ರೇಗ ಬಿಟ್ಬಿಟ್ಟಿದ್ದೀನಿ. ನಾನು ಈಗ ಒಂದು 10 ವರ್ಷದ ರೇಗ್ತಾ ಇಲ್ಲ, ಕೂಲಾಗೆ ನೀವು ಕೂಲಾಗಿ ಮಾತಾಡಿದ್ದೀರಾ ಅವ್ರ ಹತ್ರ? ಹ್ಞೂ ಮೇಡಮ್, ಮಾತಾಡ್ತೀನಿ. ಈಗ ತಕ್ಷಣ ಹಾಗೆ ಮಾತಾಡಿದೆ. ನಾವು ನಿಮ್ಗೆಲ್ಲ ಹೇಳಿ ಮಾಡ್ಕೊಳ್ತಾ ಇರ್ತೀವಲ್ವಾ, ಕೇಳ್ಬಿಟ್ಟು ಹೇಳ್ದೆ, ಯಾಕೆ ಈ ತರ ಮಾಡ್ತಾ ಇದ್ವಿ, ಯಾಕೆ ಈ ತರ ಮಾಡ್ತಾ ಇದ್ವಿ ಅಂತಂದ್ರೆ, ನಾನು ಇರೋದೇ ಹಂಗೆ ಬಿಡು, ನಾನು ಮಾತಾಡ್ಸಲ್ಲ. ಏನೇ ಕೊಟ್ಟರು ತಗೊಂಡು ಹೋಗಿಲ್ಲ, ಡಬ್ಬಿ ಎಲ್ಲ ಇಟ್ಬಿಟ್ಟು ಹೋಗಿದ್ದಾಳೆ. ಹಾಗೆ ನಂಗೆ ಯಾಕೆ ಅದೊಂದೇ ಬೇಜಾರ ಆಗ್ತಾ ಇದೆ. ಪರವಾಗಿಲ್ಲ, ನೀವು ಮೆಡಿಟೇಷನಲ್ಲಿ ಕುತ್ಕೊಂಡಾಗ ಆ ಥರ ಕೇಳ್ಕೊಳ್ಳಿ, ಚೇಂಜಸ್ ಆಗುತ್ತೆ.
ಅಂದ್ರೆ ಒಂದಿನದಲ್ಲೇ ಒಬ್ಬೊಬ್ಬರಿಗೆ ಒಂದಿನದಲ್ಲೂ ಆಗ್ಬೋದು, ಕೆಲವರಿಗೆ ಒಂದು ವಾರದಲ್ಲಿ ಆಗ್ಬೋದು, ಕೆಲವರಿಗೆ ಒಂದು ತಿಂಗಳಲ್ಲಿ ಆಗ್ಬೋದು. ಸೊ ಅದು ನಮ್ಮ ಆತ್ಮದ ಶಕ್ತಿ ಮೇಲೆ ಡಿಪೆಂಡ್ ಆಗಿರತ್ತೆ. ಓಕೆ, ಸೊ ನಾವು ಯಾಕೆ ಚೇಂಜಸ್ ಆಗ್ತಿಲ್ಲ ಅಂತ ಕ್ವೆಶನ್ ಮಾರ್ಕ್ ಬರಬಾರ್ದು. ಚೇಂಜಸ್ ಆಗೇ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ನೀವು ಈ ತರ ಮಾಡ್ಬೇಕು. ಸರಿ ಮೇಡಮ್. ಓಕೆ, ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೀಣಾ ವೆಂಕಟೇಶ್ ಮ್ಯಾಮ್. ಮತ್ತೆ ಇನ್ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀರಾ? ಓಕೆ, ಯಾರಿಗೂ ಏನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕಿಲ್ಲ ಅಂದರೆ ಇವತ್ತಿನ ಸೆಷನ್ನ ಮುಗಿಸೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಜಾಯ್ನ್ ಆಗಿದ್ರಿ. ಇವತ್ತು ಆ್ಯಕ್ಚುಲಿ ತುಂಬ ಎನರ್ಜಿ ಫೀಲ್ ಆಯಿತು ಮೆಡಿಟೇಷನಲ್ಲಿ ಅಲ್ವಾ? ಯಾರಿಗೆಲ್ಲ ಫೀಲ್ ಆಯಿತು ಎನರ್ಜಿ? ನಮಗದು ತುಂಬಾನೇ ಫೀಲ್ ಆಯ್ತು. ಹೌದು, ಎಸ್. ಸೊ ನಮ್ದು ಸ್ವಲ್ಪ ಎನರ್ಜಿ ಎಲ್ಲ ಇತ್ತು, ಎಲ್ಲ ಇವತ್ತು ಆಲ್ಮೋಸ್ಟ್ ಸುಮಾರು ಒಂದು 4% ಅದು ಹೋಯ್ತು. ಓಕೆ, ನಾವ್ ಮಾಡ್ಕೊಂಡು ಇಷ್ಟು ಬರೋದಿಲ್ಲ ನಮ್ಗೆ. ಒಬ್ರು ಹೇಳ್ತಾ ಇದ್ರೆ ಚೆನ್ನಾಗಿ ಫೀಲ್ ಆಗ್ತಾ ಗ್ರೂಪಲ್ಲಿ ನಾವು ಯಾವಾಗಲೂ ಮೆಡಿಟೇಷನ್ ಮಾಡಿದ್ರೆ ನಾವು ಒಬ್ಬರೇ ಮೆಡಿಟೇಷನ್ ಮಾಡೋಕ್ಕಿಂತ 3 ಪಟ್ಟು ನಾವು ಎನರ್ಜಿನ ರಿಸೀವ್ ಮಾಡ್ತೀವಿ. ಸೊ ಹಾಗಾಗಿನೇ ಗ್ರೂಪ್ ಮೆಡಿಟೇಷನ್ಗೆ ಜಾಯ್ನ್ ಆಗಬೇಕು, ಗ್ರೂಪಲ್ಲಿ ಮೆಡಿಟೇಷನ್ ಮಾಡಬೇಕು ಅಂತ ಹೇಳೋದು. ಹೌದು. ಹಾಗಾಗಿ ಇಲ್ಲಿ ಅಂತ ಅಲ್ಲ, ಎಲ್ಲಿನಾದರೂ ಸರಿ ಗ್ರೂಪ್ ಮೆಡಿಟೇಷನ್ ನಡೀತಿದೆ ಅಂತ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ಮೆಡಿಟೇಷನ್ ಮಾಡಿ. ಓಕೆ, ಮತ್ತು ನಿಮ್ಮ ಅಕ್ಕಪಕ್ಕದವರಿಗೆ ಎಲ್ಲ ಒಂದು ಸ್ವಲ್ಪ ತಿಳಿಸ್ಕೊಡಿ ಮೆಡಿಟೇಷನ್ ಬಗ್ಗೆ. ಎಲ್ಲರೂ ಬರೀ ಸ್ಟ್ರೆಸ್ಸಲ್ಲಿ ಲೈಫ್ ಲೀಡ್ ಮಾಡ್ತಿರ್ತಾರೆ. ಎಲ್ಲರಿಗೂ ಹೇಳ್ತಾನೆ ಇದೀವಿ, ಯಾರು ಬರಲ್ಲ. ಯಾವ್ದು ಸುಮಾರು ಇದು 1 ವರ್ಷದಿಂದಾನೇ ಹೇಳ್ತಾ ಇದ್ದೀನಿ, ಬರಲ್ಲ ಯಾರು ಬರಲ್ಲ. ಸುಮ್ನೆ ಗಂಟೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ, ಹೌದು ಹೌದು. ಬರಲ್ಲ ಮೇಡಮ್. ಅಂದ್ರೆ ಒಳ್ಳೇದಕ್ಕೆ ಯಾರು ಬೇಗ ಬರಲ್ಲ, ಕೆಟ್ಟದಕ್ಕಾದ್ರೆ ಬೇಗ ಬರಲ್ಲ. ನಾನ್ ಫಸ್ಟ್ ನೆಗೆಟಿವ್ ಬೇಗ ಅಟ್ರಾಕ್ಟ್ ಮಾಡ್ತಾರೆ, ಪಾಸಿಟಿವ್ ಆದ್ರೆ ಬೇಗ ಅಟ್ರಾಕ್ಟ್ ಮಾಡಲ್ಲ. ಹಾಫ್ ಅನ್ ಅವರ್ ನೀವು ಗಾಡಿ ಹತ್ರ ಬಂದಾರ, ಹಾಫ್ ಅನ್ ಅವರ್ ಆಯ್ತು ಗಾಡಿ ಇಷ್ಟು ಅಲ್ಲಿ ಮನೆಗೆ ಹೋಗಿರ್ತಾನೆ. ನೀವ್ ಇನ್ನು ಅರ್ಧ ಗಂಟೆ ಆಯ್ತು ನೀವು ಮಾತಾಡ್ತಾ ನಿಂತಿದ್ದೀರಾ 4 ಜನನು. ನಾನ್ ಕರೆದ್ರೆ ಮಾತ್ರ ಏನಕ್ಕೂ ಬರೋದೇ ಇಲ್ಲ ನೀವು. ಈ ತರ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಹೇಳಲ್ಲ, ಏನ್ ಮಾಡಕ್ಕಾಗಲ್ಲ, ಹೌದು, ಅವ್ರಿಗೆ ಯಾವಾಗ ಬರೋ ಟೈಮ್ ಬರುತ್ತೋ ಅವಾಗೆ ಬರ್ತಾರೆ. ಮಕ್ಕಳೆಲ್ಲ ಹೋದ್ಮೇಲೆ ಫ್ರೀ ಆಗಿರ್ತಾರಲ್ಲ, 9 ಗಂಟೆಗೆಲ್ಲ ಹೊರಟೋಗ್ತಾರೆ. ಏನ್ ಗೊತ್ತಾ ಮೇಡಮ್, ಮೆಡಿಟೇಷನ್ ಎಲ್ಲರಿಗೂ ಮಾಡ್ಬೇಕು ಅಂತ ಅನ್ಸಲ್ಲ. ಯಾರು ತಮ್ಮ ಕರ್ಮಗಳನ್ನ ಕಳ್ಕೋಬೇಕು ಅನ್ನೋ ಸ್ಟೇಜ್ ಅಲ್ಲಿ ಬಂದಿರ್ತಾರೆ ಅವರಿಗೆ ಮಾತ್ರನೇ ಮೆಡಿಟೇಷನ್ ಮಾಡ್ಬೇಕು ಅಂತ ಅನ್ಸೋದು. ಇಲ್ಲಿ ನಮ್ದು ಸ್ಟ್ರೈ ಸಂಸ್ಥೆ ಇದೆ ನೆಸ್ಟೋದಲ್ಲಿ, ಅಲ್ಲಿ ಹೋಗಿ ಮಾಡಿ ಏನ್ ಇಷ್ಟು ತನಕ ನಿಂತಿದ್ದೆ. 11 ಗಂಟೆ ಬೆಸ್ಟ್ ಹೋಗಿ, ಈಗ 4 ಗಂಟೆ ಮಕ್ಕಳೆಲ್ಲ ಬಂದ್ಮೇಲೆ ಊಟ ಕೊಟ್ಬಿಟ್ಟು ಹೋಗಿ 1 ಅವರ್ ಅಷ್ಟೇ ಆಗಲ್ಲ. ಹೌದು. ಓಕೆ ಮ್ಯಾಮ್, ಇನ್ನ 1 ಮಿನಿಟ್ ಟೈಮ್ ಇದೆ. ಓಕೆ ಮ್ಯಾಮ್, ನಾಳೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಜಾಯಿನ್ ಆಗಿದ್ದಕ್ಕೆ. ಇವತ್ತಿನ ಮೆಡಿಟೇಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮೇಡಮ್.